ನಮಸ್ಕಾರ. ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಒಂದು ಜನರಲ್ ರೀಡಿಂಗ್ ನೋಡೋಣ ಏನು ಹೇಳ್ತಾರೆ ಅಂತ. ಯಾರ ಎನರ್ಜಿ ಪಿಕ್ ಆಗುತ್ತೆ ನೋಡೋಣ. 3 ಕಾರ್ಡ್ ತೆಗಿತೀನಿ. ಎಸ್ ಬಾಬಾ ಪ್ಲೀಸ್ ಗೈಡ್. ಏನು ಹೇಳಬೇಕು, ಯಾರು ಎನರ್ಜಿ ಪಿಕ್ ಮಾಡ್ತಾ ಇದ್ದೀರಾ, ಏನು ಹೇಳಿಸ್ತಾ ಇದ್ದೀರಾ, ಬೇಗ ಬೇಗ ಹೇಳಿಸಿ. ಎಸ್ ಬಾಬಾ. 1 2 3. Yes, Baba. Okay. Oh, 7 of Pentacles. Okay. 2 of Cups. ವಾವ್, ಎಂಥ ವಂಡರ್ಫುಲ್ ಎನರ್ಜಿ ಗೊತ್ತಾ ಇದು ಬರ್ತಾ ಇರೋದು. ಸೂಪರ್ ಎನರ್ಜಿ. ಯಾರದ್ದು ಎನರ್ಜಿ ಇದು ಗೊತ್ತಿಲ್ಲ ನನಗೆ. ಸೊ ಇದು ಫಸ್ಟ್ ಕ್ಲೇಮ್ ಮಾಡಿಬಿಡಿ ಆಯಿತಾ. ನಾನು ಆನ್ ದ ಫೇಸ್ ಹೇಳ್ತಾ ಇದ್ದೀನಿ, ವಂಡರ್ಫುಲ್ ಎನರ್ಜಿ ಇದು, ಓಕೆನಾ. ಸೊ ಇದೇನು ಹೆಂಗಿದೆ ಎನರ್ಜಿ ಬರ್ತಾ ಇರೋದು ಅಂತಂದರೆ, ಇಷ್ಟು ವರ್ಷದಿಂದ ನೀವು ಏನು ಕೆಲಸ ಮಾಡಿದ್ದೀರಾ ಆಯಿತಾ, ಎಷ್ಟು ಏನು ಸಮಯ ಕೊಟ್ಟಿದ್ದೀರಾ, ನಿಮ್ಮ ಸಮಯ ಹಾಕಿ ನೀವೇನು ಇನ್ವೆಸ್ಟ್ ಮಾಡಿದ್ದೀರಾ, ಅಥವಾ ಆ್ಯಕ್ಚುಲಿ ಇನ್ವೆಸ್ಟ್ ಮಾಡಿರ್ಬೋದು, ನಿಮ್ಮ ಮೇಲೆ ನೀವೇನು ಇನ್ವೆಸ್ಟ್ ಮಾಡಿದ್ರಿ, ನೀವೇನು ಕೆಲಸ ಮಾಡಿದ್ರಿ ನಿಮಗೆ ಗೊತ್ತು, ಓಕೆನಾ. ಅದು ಇವಾಗ ನೀವು ಕಾಯ್ತಾ ಇದ್ರಿ ನೀವು ಅಂತ ತೋರಿಸ್ತಾ ಇದ್ದಾರೆ ಫಸ್ಟು. ಅಂದರೆ ಆಯಿತು, ಈಗೇನೋ ಒಂದು ಎಜುಕೇಷನ್ ಅಂತ ತಗೊಳ್ಳಿ, ಎಜುಕೇಷನ್ ಕಂಪ್ಲೀಟ್ ಆಯಿತು. ಕೆಲಸದ್ದು ಅಂದರೆ ಒಂದು ಒಳ್ಳೆ ರೆಕಗ್ನಿಷನ್ ಸಿಗೋ ಥರ ಯಾವಾಗ ಆಗುತ್ತೆ ಕೆಲಸದಲ್ಲಿ ಅಂತ ಇರ್ಬೋದು, ಅಥವಾ ಕೆಲಸದಲ್ಲಿದ್ದೀರಾ, ಅದೇ ಹೇಳಿದ್ನಲ್ಲ, ಹೈಯರ್ ಇದಕ್ಕೆ ಯಾವಾಗ ಹೋಗ್ತೀವಿ, ಪ್ರಮೋಷನ್ ಯಾವಾಗ ಆಗುತ್ತೆ ಅಂತಿರ್ಬೋದು. ಈ ಥರ ಒಂದು ಅಂದರೆ ವೆಯ್ಟ್ ಮಾಡ್ತಾಯಿದ್ರಿ ನೀವು, ಕಾದಿರುವಳೋ ಕೃಷ್ಣ ಅಂತಾರಲ್ಲ, ಆ ಥರ ಹೇಳಿ ತೋರಿಸ್ತಾ ಇದ್ದಾರೆ ನನಗೆ. ರಾಧೆ, ವಾವ್, ಕಾದಿರುವಳೋ ಕೃಷ್ಣ ರಾಧೆ ಅಂತ. ಈಗ ನೋಡಿ, ಇಲ್ಲಿ ರಾಧೆ ಬಂದಾಗಿದೆ, ಕೃಷ್ಣನೂ ಬಂದಾಗಿದೆ ಆಯಿತಾ. ಅದೇ ಇಲ್ಲಿ ತೋರಿಸ್ತಾ ಇರೋದು. ಅದಕ್ಕೆ ನಾನು ಹೇಳಿದ್ದು ಫಸ್ಟ್ ಕ್ಲೇಮ್ ಮಾಡ್ಕೊಳ್ಳಿ ಅಂತ. ಸೊ ಇಲ್ಲಿ ಏನು ಇತ್ತು, ಸೊ ಆ ಥರ ಚೇಂಜಸ್ ಆ ಥರ ತೋರಿಸ್ತಾ ಇದ್ದಾರೆ. ಏನಕ್ಕೆ ಕಾಯ್ತಾ ಇದ್ರಿ ಆಯಿತಾ, ಸೊ ಅದು ಫಲ ಕೊಡೋ ಸಮಯ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ಥರನಾದ್ರು ಇರ್ಬೋದು, ನೀವು ಏನಕ್ಕೆ ಕಾಯ್ತಾ ಇದ್ರಿ, ಸೊ ಅದು ಆ ಚೇಂಜ್ ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಸೊ ನೀವೇನಾದರೂ ಒಂದು ಮದುವೆ ಅಂತಲೇ ತೊಗೊಳ್ಳಿ, ಓಕೆನಾ. ಮದುವೆಗೆ ಒಂದು ನೋಡ್ತಾನೆ ಇದ್ರಿ, ನೀವು ಯಾರು ನೋಡ್ತಾ ಇದ್ದೀರಾ, ಹುಡುಗ ನೋಡ್ತಾ ಇರ್ಬೋದು, ಹುಡುಗಿ ನೋಡ್ತಾ ಇರ್ಬೋದು, ಮನೇಲಿ ನೋಡ್ತಾ ಇರ್ಬೋದು, ಜಾತಕ ಸೆಟ್ ಆಗ್ತಿಲ್ಲ ಅಂತಿರ್ಬೋದು, ಅಥವಾ ಫ್ಯಾಮಿಲಿಗೆ ಇಷ್ಟ ಆಗ್ತಿಲ್ಲ ಅಂತಿರ್ಬೋದು, ಅಥವಾ ನಿಮಗೆ ಇಷ್ಟ ಆಗ್ತಿಲ್ಲ ಅಂತಿರ್ಬೋದು. ಸಮಥಿಂಗ್ ಏನೋ ಒಂದು ಆಗಿ ಮುಂದೆ ಹೋಗ್ತಾ ಇತ್ತು, ಆದರೆ ಈಗ ಆ ಥರ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸಮಯ ಬಂತು, ಟೈಮ್ ಬಂತು, ಅದಕ್ಕೆ ಕಾದಿರುವಳೋ ಕೃಷ್ಣ ಅಂತ ಇಲ್ಲಿ ಹೇಳಿಸಿದ್ರು. ಇಲ್ಲಿ ನೋಡಿ ಕೃಷ್ಣ ಬಂದಾಯಿತು ಅಂತ ಹೇಳಿಸ್ತಾ ಇದ್ದಾರೆ. ವಾವ್, ದಿಸ್ ಇಸ್ ಆಸಮ್, ಓಕೆನಾ. ಬ್ಯೂಟಿಫುಲ್ ಎನರ್ಜಿ ಬರ್ತಾ ಇದೆ ನಿಜವಾಗ್ಲೂ. ರಾಧಾ ಕೃಷ್ಣ ಥರ ಕಾಣಿಸ್ತಾ ಇದೆ ನನಗೆ. ಎಷ್ಟು ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ರಾಧಾ ಕೃಷ್ಣ ಥರ ಕಾಣಿಸ್ತಾ ಇದೆ. ಸೋ ಬ್ಯೂಟಿಫುಲ್, ಐ ವಿಲ್ ಟೆಲ್ ಯು. ಆಹಾ. ಆ್ಯಂಡ್ ಇದು ನೀವು ಯಾರು ಈ ಥರ ಒಂದು ಇದು ಎನರ್ಜಿಲಿ ಕಾಯ್ತಾ ಇದ್ದೀರಾ, ಓಕೆನಾ, ಕಾಯ್ತಾ ಇದ್ರಿ, ಈಗ ಸದ್ಯದಲ್ಲೇ ಯಾವ ಥರ ಚೇಂಜಸ್ ಬರ್ತಾ ಇದೆ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಇವಾಗ ನೀವು ಮದುವೆ ಅನ್ನೋದೇ ಒಂದು ಅಂತಲ್ಲ ಆಯಿತಾ, ನೀವು ಏನೇ ವಿಷಯದಕ್ಕೆ ಕಾಯ್ತಾ ಇದ್ರೂ ಆಯಿತಾ. ಆದರೆ ಇವಾಗ ಸಪೋಸ್ ನಿಮ್ಮನ್ನು ನೀವು ಹೀಲ್ ಮಾಡಿಕೊಂಡು, ನಿಮ್ಮ ಮ್ಯಾಸ್ಕ್ಯುಲಿನ್ ಎನರ್ಜಿ, ನಾನು ಯಾವಾಗಲೂ ಹೇಳ್ತೀನಲ್ವ, ನಮ್ಮಲ್ಲಿ ಒಂದು ಫೆಮಿನೈನ್ ಎನರ್ಜಿನೂ ಇರುತ್ತೆ, ಮ್ಯಾಸ್ಕ್ಯುಲಿನ್ ಎನರ್ಜಿನೂ ಇರುತ್ತೆ, ಓಕೆನಾ. ಸೊ ನೀವು ಸ್ಪಿರಿಚುವಲ್ ಪಾತಲ್ಲಿ ಇದ್ದೀರಾ ಅಂದರೆ ನಾನು ಹೇಳ್ತಾ ಇರೋದು, ಓಕೆನಾ. ಈಗ ಆ್ಯಕ್ಚುಲಿ ಈಗ ಒಂದು ಮದುವೆ ಅಂತ ನೋಡ್ತಾ ಇದ್ದೀರಾ ಅಂತಂದರೆ ಡೆಫಿನೆಟ್ಟಾಗಿ 100% ಖಂಡಿತ ಮದುವೆ ಆಗೇ ಆಗುತ್ತೆ ಆಯಿತಾ. ಅದೇ ಈಗ ಸಪೋಸ್ ನೀವು ಸ್ಪಿರಿಚುವಲ್ ಪಾತಲ್ಲಿದ್ದೀರಾ, ಸೊ ಅದು ಹೇಗೆ ಮ್ಯಾಚ್ ಆಗುತ್ತೆ ಅಂತಂದರೆ, ನೀವು ಇವಾಗ ಫೆಮಿನೈನ್ ಎನರ್ಜಿ ಮತ್ತು ಮ್ಯಾಸ್ಕ್ಯುಲಿನ್ ಎನರ್ಜಿ ತೊಗೊಳ್ಳಿ. ಇವಾಗ ಒಂದು ಮೃದುತ್ವ, ಯಾವ ಥರ ಒಂದು ನರ್ಚರಿಂಗ್, ಕೇರಿಂಗ್, ಹೆಲ್ಪ್ ಮಾಡೋದು, ಸಹಾಯ ಮಾಡೋದು, ನೋಡ್ಕೊಳ್ಳೋದು, ಬೆಳೆಸೋದು, ಆ ರೀತಿ ಒಂದು ಪ್ರವೃತ್ತಿ ಅಥವಾ ಆ ರೀತಿ ಒಂದು ಸ್ವಭಾವ ಏನಿತ್ತು ಅದನ್ನು ಹೀಲ್ ಮಾಡ್ಕೊಂಡಿದ್ದೀರಾ ಆಯಿತಾ. ಆ ಥರ ಇನ್ನೂ ಜಾಸ್ತಿ ಹೆಲ್ಪ್ ಮಾಡೋದು, ಇನ್ನೂ ಜಾಸ್ತಿ ನರ್ಚರ್ ಮಾಡೋದು, ಆ ಥರ ಜನನ ನೋಡ್ಕೊಳ್ಳೋದು. ಅದೇ ಥರ
ಮ್ಯಾಸ್ಕ್ಯುಲಿನ್ ಎನರ್ಜಿ ಅಂದ್ರೇನು, ಎಲ್ಲಿ ಖಡಕ್ಕಾಗಿ ಉತ್ತರ ಕೊಡಬೇಕು ಅಲ್ಲಿ ಖಡಕ್ಕಾಗಿ ಕೊಡೋದು, ಎಲ್ಲಿ ಕೆಲಸ ಮಾಡಿ ಮುಗಿಸ್ಲೇಬೇಕು, ಇವತ್ತೇ ಆಗಬೇಕು ಅಂತ ಏನಾದ್ರು ಒಂದು ಕೆಲಸಗಳಿರುತ್ತೆ ಅಂದರೆ ಎಸ್ ಇವತ್ತೇ ಆಗಿಬಿಡಬೇಕು ಅಂದರೆ ಒಂಥರ ಆ ಮ್ಯಾಸ್ಕ್ಯುಲಿನ್ ಎನರ್ಜಿ ಯಾವ ಥರ ಅಂದರೆ ಪುಷ್ ಮಾಡುತ್ತೆ, ನೀವು ಕೆಲಸ ಮಾಡಿ ಮುಗಿಸ್ತಾ ಇರಬೇಕು, ಅದನ್ನು ಮಾಡಬೇಕು ಅನ್ನೋ ಥರ. ಸೊ ಅದಿಲ್ಲ ಅಂತಂದರೆ ಬ್ಯಾಲೆನ್ಸ್ ಇಲ್ಲ ಲೈಫಲ್ಲಿ ಅಂತ, ಅಂದರೆ ನಿಮ್ಮ ಚಕ್ರಗಳಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂತ ಅರ್ಥ ಆಯ್ತಾ ಅಷ್ಟೇ. ಸೊ ಆವಾಗ ಚಕ್ರ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಬಟ್ ಇಲ್ಲಿ ತೋರಿಸ್ತಾ ಇರೋದು ಈ ಚಕ್ರಗಳು ಬ್ಯಾಲೆನ್ಸ್ ಆಗಿದೆ, ಕಾದಿದ್ದ ಇವಾಗ ಸಮಯ ಬಂದಿದೆ ಆಯಿತಾ. ಸೊ ಇಲ್ಲಿ ಸ್ಪಿರಿಚುವಲ್ ಪಾತಲ್ಲಿ ನೀವಿದ್ದೀರಾ ಅಂತಂದರೆ ಮ್ಯಾಸ್ಕ್ಯುಲಿನ್ ಆ್ಯಂಡ್ ಫೆಮಿನೈನ್ ಎನರ್ಜಿನ ಬ್ಯಾಲೆನ್ಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಮುಂದೆ ಹೋಗ್ತಾ ಇದ್ದೀರಾ ಅಂತಂದರೆ ಬರೀ ದುಡ್ಡು ಕಾಸು ವಿಚಾರದಲ್ಲಿ ರಾಣಿ ಮಹಾರಾಣಿ ಥರ ಇರ್ತೀರಾ ಅಂತ ಹೇಳ್ತಾ ಇದ್ದಾರೆ. ಈಗ ಅದನ್ನೇ ಹೇಳಿದ್ನಲ್ಲ, ಈಗ ನೀವು ನರ್ಚರಿಂಗ್ ನೋಡಿ, ನರ್ಚರಿಂಗ್ ಇರ್ಬೋದು, ಕೇರಿಂಗ್ ಇರ್ಬೋದು, ದುಡ್ಡು ಕಾಸು ಉಳಿಸೋದಿರ್ಬೋದು, ನೀವೇನು ಕಾಯ್ತಾ ಇದ್ರಿ ಆಯಿತಾ, ಅದೇ ದುಡ್ಡು ಇವಾಗ ಯಾವ ಥರ ದುಡ್ಡಿನ ಸುರಿಮಳೆ ಆಗೋ ಸಮಯ ಹತ್ತಿರ ಬರ್ತಾ ಇದೆ ಅಂತಿದ್ದಾರೆ. ಇನ್ನೂ ಒಂದು ಹೇಳ್ತಾ ಇದ್ದಾರೆ, ಈಗ ಸಪೋಸ್ ನೀವು ಬಿಸ್ನೆಸ್ಸಲ್ಲಿ ಇರ್ತೀರಾ, ಬಿಸ್ನೆಸ್ಸಲ್ಲಿದ್ದರೆ ಬಿಸ್ನೆಸ್ ಮಾಡ್ತಾಯಿದ್ದೀರಾ ಅಂತಂದರೆ ಅದು ಹೆಂಗೆ ಹೆಲ್ಪ್ ಆಗುತ್ತೆ ಅವಾಗ ಅಂತಂದರೆ, ಈಗ ಬಿಸ್ನೆಸ್ ಮಾಡ್ತಾಯಿದ್ದೀರಾ, ಕಾದ್ರಿ ಇವಾಗ ಏನೂ ಅಷ್ಟು ಹೆಲ್ಪ್ ಆಗ್ತಾಯಿಲ್ಲ, ವರ್ಕ್ ಆಗ್ತಾಯಿಲ್ಲ. ಬಟ್ ಇಲ್ಲೇನಾಗುತ್ತೆ ಅಂತಂದರೆ ಯಾರೋ ಬರ್ತಾರೆ, ನಿಮಗೆ ಹೆಲ್ಪ್ ಆಗುತ್ತೆ, ಸಹಾಯಕ್ಕೋಸ್ಕರ ಅಂತಲೇ ಯಾರೋ ಬರ್ತಾರೆ, ಡಿವೈನ್ ಕಡೆಯಿಂದ ಬರ್ತಾರೆ, ಡಿವೈನ್ ಬ್ಲೆಸ್ಸಿಂಗ್ ನೋಡಿ. ಇಬ್ಬರೂ ಕೈ ಎತ್ತಿದ್ದಾರೆ ಇಲ್ಲಿ ಮೇಲೆ ಆಯಿತಾ. ಅದಕ್ಕೆ ನನಗೆ ರಾಧಾಕೃಷ್ಣ ಥರ ಕಾಣಿಸಿದ್ದವಾಗ ಡಿವೈನ್ ಬ್ಲೆಸ್ಸಿಂಗ್ ಆಗುತ್ತೆ. ಯಾವ ಥರ ಅಂತಂದರೆ ನಿಮ್ಮ ಏಳಿಗೆಗೆ, ನಿಮ್ಮ ಜೀವನದಲ್ಲಿ ಮುಂದೆ ಒರೆಯೋದಕ್ಕೆ ಆಯಿತಾ. ಈಗ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಸಹಾಯ ಆಗೋ ಥರ ಯಾರೋ ಒಬ್ಬರು ವ್ಯಕ್ತಿ ಬರ್ತಾರೆ, ಖಂಡಿತ ಹೆಲ್ಪ್ ಆಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಅಥವಾ ನೀವು ಕೆಲಸದಲ್ಲಿದ್ದೀರಾ ಅಂತಂದರೆ ನಿಮ್ಮ ಬಾಸ್ ಅಥವಾ ನಿಮ್ಮ ಸೀನಿಯರ್ ಯಾರಿರ್ತಾರೆ, ನೀವು ಯಾರಿಗೆ ರಿಪೋರ್ಟ್ ಮಾಡ್ಕೊಳ್ತಾ ಇರ್ತೀರಾ, ಅವರು ತುಂಬ ಒಳ್ಳೆಯ ಅಭಿಪ್ರಾಯ ಬರುತ್ತೆ ನಿಮ್ಮ ಕೆಲಸದ ಮೇಲೆ. ಸೊ ಅವ್ರು ಏನು ಮಾಡ್ತಾರೆ, ಲೈಕ್ ನಿಮ್ಮನ್ನು ಎನ್ಕರೇಜ್ ಮಾಡ್ಬೋದು ಆಯಿತಾ. ಆಯಿತು ಈ ಥರ ಇದೆ, ಸೊ ನಿಮಗೊಂದು ಪ್ಲಸ್ ಪಾಯಿಂಟ್ ಆಗ್ಬೋದು. ನಿಮ್ಮ ಸೀನಿಯರ್ ನಿಮ್ಮ ಜೊತೆಗಿದ್ದಾರೆ, ನಿಮ್ಮ ಕಡೆಗಿದ್ದಾರೆ ಅಂತಂದರೆ ಡೆಫಿನೆಟಾಗಿ ಅದು ಪ್ಲಸ್ ಪಾಯಿಂಟೇ ಅಲ್ವಾ. ಸೊ ಆ ಥರನೂ ಆಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ ಓಕೆನಾ. ಅದು ಮನೆ ವಿಷಯ ಅಂತ ತೊಗೊಂಡ್ರೆ ಮನೆಯಲ್ಲೇ ಒಂದು ಪ್ರೀತಿ ವಿಶ್ವಾಸ ಸಿಗೋ ಥರ ಆಗುತ್ತೆ. ನಿಮ್ಮ ಮನೆ ಮಕ್ಕಳು ಇರ್ಬೋದು, ಅಥವಾ ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫು ಅಥವಾ ನಿಮ್ಮ ಪೇರೆಂಟ್ಸ್ ಇರ್ಬೋದು, ಅಂದರೆ ಏನೋ ಒಂದು ಅದು ಫ್ಲೋ ಆಗುತ್ತೆ ಅಂತ, ಅದೊಂದು ಪ್ರೀತಿ ವಿಶ್ವಾಸ ಫ್ಲೋ ಆಗುತ್ತೆ ಅಂತ ತೋರಿಸ್ತಾ ಇದ್ದಾರೆ. ಜೊತೆಗೆ ದುಡ್ಡು ವಿಚಾರದಲ್ಲಂತೂ ರಾಣಿ ಮಹಾರಾಣಿ ಥರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ರಾಣಿ ಮಹಾರಾಣಿ ಥರ ಚೇಂಜಸ್ ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಇವಾಗ ಅಟ್ ಪ್ರೆಸೆಂಟ್ ಆಯಿತಾ. ಅಟ್ ಪ್ರೆಸೆಂಟೇ ಹೇಳ್ತಾ ಇರೋದು, ಅಂದರೆ ಈ ಥರ ಚೇಂಜಸ್ ಬರ್ತಿದೆ ಅಂತ. ಓಕೆ, ನೋಡೋಣ ಇಲ್ಲಿ ಬೇರೆ ಡೆಕ್ಕಿಂದ ನೋಡೋಣ ಬಾಬಾ ಇನ್ನೇನು ಹೇಳಬೇಕು. ಆ್ಯಂಡ್ ಇದು ಬರ್ತಾ ಇದೆ ಈ ಥರ. ಇವಾಗ ನನಗೆ ಹೇಳಿದೆ ಈ ಥರ ಇದೆ ಪೊಸಿಷನ್, ಸಿಚುಯೇಷನ್ ನಿಮ್ಮ ಜೀವನದಲ್ಲಿ ಈ ಥರ ಇದೆ ಇವತ್ತಿನ ರೀಡಿಂಗ್ ಅಂತ. ನೀವು ಯೋಚನೆ ಮಾಡಿದ್ರೆ ಇದಾಗತ್ತಾ, ಇದು ಬರುತ್ತಾ, ಇದು ನನಗೇನಾ ಅಂದರೆ ಖಂಡಿತ ಆಗಲ್ಲ. ಅವಾಗ ಅಂದರೆ ಆ ನೆಗೆಟಿವ್ ಥಾಟ್ ಇಟ್ಕೋಬಾರ್ದು. ಇದು ನಿಮಗೆ ನೋಡಿದ ತಕ್ಷಣ ಅನಿಸ್ಬೇಕು, ಇದು ನನ್ನದೇ ವಿಡಿಯೋ, ನನಗೋಸ್ಕರನೇ, ನನ್ನದೇ ಎನರ್ಜಿ, ಇದು ನನಗೆ ಹಾಗೇ ಆಗುತ್ತೆ ಅಂದ್ಕೊಳ್ಳಿ, ಡೆಫಿನೆಟಾಗಿ ಆಗುತ್ತೆ. ನಂಬಿಕೆ ಅನ್ನೋದು ಇರಬೇಕಷ್ಟೇ ಓಕೆನಾ. ನಂಬಿಕೆ ಇಡೀ, ಅದೇ ನಂಬಿಕೆಯಿಂದ ಕಾದಿದ್ದೀರಲ್ಲ, ಇಲ್ಲಿಂದ ಕಾದಿರೋದು ಆಯಿತಾ, ಇಷ್ಟು ವರ್ಷದಿಂದ ಕಾದಿರೋದು. ಚೇಂಜಸ್ ಬರ್ತಿದೆ ಅಂದರೆ ಯಾಕೆ ನಂಬಲ್ಲ ಅಲ್ವಾ. ಅದು ನಂಬಕ್ಕಾಗಲ್ಲ ಒಂದೊಂದ್ಸಲ. ಮನುಷ್ಯ ಅದು ಬುದ್ಧಿ ಹತ್ರ ಇರುತ್ತೆ. ಲೈಕ್ ಒದೇ ತಿಂದು ಏಟು ತಿಂದು ಯಾವ ಥರ ಆಗ್ಬಿಟ್ಟಿರುತ್ತೆ ಅಂದರೆ, ನಿಜವಾಗ್ಲೂ ಬರುತ್ತಾ, ಈ ಥರ ಆಗುತ್ತಾ, ಸಹಾಯ ಸಿಗುತ್ತಾ ಅನ್ನೋ ಥರ ಎಲ್ಲ ಇರುತ್ತೆ. ಖಂಡಿತ ಆಗುತ್ತೆ ಆಯಿತಾ. ನಂಬಿಕೆ ಇಡಬೇಕಷ್ಟೇ, ನಂಬಿ. ಎಸ್ ಬಾಬಾ, ಇನ್ನೇನು ಹೇಳಬೇಕು. ಎಸ್ ಬಾಬಾ, ಫೋಕಸ್ ಅಂತಾರಪ್ಪ ಓಕೆನಾ. ಇನ್ನೊಂದು ಕಾರ್ಡ್ ನೋಡೋಣ. ವಾಚ್ ಫಾರ್ ಸೈನ್ಸ್, ಫೋಕಸ್. ಓಕೆ, ಇನ್ನೊಂದು ಕಾರ್ಡು. ಎಸ್ ಗೋ ಫಾರ್ ಇಟ್. ಅರೆ ವಾಹ್ ಅರೆ ವಾ ಫೋಕಸ್. ನೀವೇನು ಮಾಡಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ನಿಮ್ಮ ಶ್ರದ್ಧೆ ಭಕ್ತಿ ಯಾವ ಥರ ಇತ್ತು ಭಗವಂತನಲ್ಲಿ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇನೆ ಆಯಿತಾ.
ಹೇಗಿತ್ತು ಅಂತಂದರೆ, ಏನೇ ಆದ್ರೂ ನೀವು ನಿಮ್ಮ ಧ್ಯಾನ, ಇವಾಗ ಸ್ಪಿರಿಚುವಲ್ ಪಾತ್ ಅಂತ ತೊಗೊಳ್ಳಿ, ಏನಾದ್ರು ತೊಗೊಳ್ಳಿ, ಚೇಂಜ್ ನೀವು ಬಿಡಲಿಲ್ಲ ಆಯಿತಾ. ತೊಂದರೆಗಳಿತ್ತು, ಕಷ್ಟಗಳು ಎಲ್ಲ ಇತ್ತು, ಆದರೂ ನೀವು ನಿಂತ್ಕೊಳ್ಳಲಿಲ್ಲ. ಮರುಭೂಮಿಲಿ ನಿಂತಂಗೆ ಆಗಿತ್ತು, ಆದರೂ ನಿಮ್ಮ ಫೋಕಸ್ಸು ಇದು ಸ್ಪಿರಿಚುವಲ್ ಪಾತಲ್ಲಿದ್ದೀರಾ ಅಂದರೆ ನಾನು ಹೇಳ್ತಾ ಇರೋದು ಈ ಥರ ಹೇಳಿಸ್ತಾ ಇದ್ದಾರೆ. ಅದು ನಿಮ್ಮ ಏಕಾಗ್ರತೆ ಯಾವ ಥರ ಇತ್ತು ಅಂತಂದರೆ, ಅದು ಏನಾರು ಆಗಲಿ ನಾನು ಅದನ್ನು ಅದು ಅಟೇನ್ ಮಾಡೇ ಮಾಡ್ತೀನಿ, ಪಡ್ಕೋತೀನಿ ಅನ್ನೋ ಥರ. ಬಟ್ ನಿಮಗೆ ಗೊತ್ತಿತ್ತು ಸಿಕ್ಕೇ ಸಿಗುತ್ತೆ, ಬಟ್ ಅದು ಸ್ವಲ್ಪ ಸಿಗುತ್ತೆ, ಟೈಮ್ ಆಗುತ್ತೆ ಅಂತ ನೀವು ಕಾಯ್ತಾ ಇದ್ರಿ ಅಂತ ಅದನ್ನು ತೋರಿಸ್ತಾ ಇದ್ದಾರೆ. ಓಕೆನಾ? ಆ ಥರ ಇತ್ತು ಫೋಕಸ್ ನಿಮ್ಮದು, ಸಖತ್ ಫೋಕಸ್ಸು. ಹಾಗೇ ಆಗುತ್ತೆ ಬಿಡು, ದೇವರಿದ್ದಾರೆ ಅನ್ನೋ ಥರ. ಯಾವುದೇ ವಿಷಯದಲ್ಲಿ ತೊಗೊಂಡ್ರೂ ನಿಮ್ಗೊಂದು ಹೋಪ್ ಇತ್ತು, ಫೋಕಸ್ ಇತ್ತು ನಿಮಗೆ ಅಂತ ತೋರಿಸ್ತಾ ಇದ್ದಾರೆ. ಇಲ್ಲೂ ನೋಡು, ಇಲ್ಲೇನು ಹೇಳ್ತಾ ಇದ್ದಾರೆ ಗೊತ್ತಾ ಇವ್ರಿಗೆ, ರಾಧಾಕೃಷ್ಣ ಇವ್ರಿಗೆ ಓಕೆ 2 ಆಫ್ ಕಪ್. ಇದೇನೆಂದರೆ ವಾಚ್ ಫಾರ್ ಸೈನ್ಸ್. ನಿಮಗೆ ಸೈನ್ ನೋಡಿ, ಇಲ್ಲೂ ಭಗವಂತನ ಆಶೀರ್ವಾದ ಯಾವ ಥರ ಆಗ್ತಿದೆ ಅಂತಂದರೆ, ಚೇಂಜಸ್ ಆ ಥರ ಲೈಫಲ್ಲಿ ಬರ್ತಿದೆ ಅಂತ ತೋರಿಸ್ತಾ ಇದ್ದಾರೆ. ಸಖತ್ ಚೇಂಜಸ್ ಬರ್ತಾ ಇದೆ ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ. ನಂಬಬೇಕು ಅಷ್ಟೇ ನೀವು, ಸೈನ್ ನೋಡು ಅಂತಲೂ ಹೇಳ್ತಾ ಇದ್ದಾರೆ. ನಿಮಗೆ ಯಾರಿಂದನಾದರೂ ಒಂದು ಫೋನ್ ಬರ್ಬೋದು. ಈಗ ಮದುವೆ ಅಂತ ತೊಗೊಂಡ್ರೆ ಯಾರೋ ಹೇಳ್ಬೋದು, ಎಸ್ ಈ ಥರ ಒಂದು ಹುಡುಗಿ ಅಥವಾ ಒಂದು ಹುಡುಗಂದು ಈ ಥರ ಜಾತಕ ಇದೆ ನೋಡಿ ಅಂತ ಹೇಳ್ಬೋದು. ಅಥವಾ ನೀವು ಜಾತಕ ಇದೆಲ್ಲ ನಂಬಲ್ಲ ಅಂತಂದರೆ ಎಸ್ ಹೋಗಿ ನೋಡು ಅಂತ ಆ ಥರನೂ ಹೇಳ್ಬೋದು ಆಯಿತಾ. ಅದು ಯಾವುದೇ ಪರಿಸ್ಥಿತಿ ತೊಗೊಳ್ಳಿ, ಆ ಥರ ಒಂದು ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೈನ್ ಕೊಡ್ತಾ ಇದ್ದಾರೆ ಭಗವಂತನ ಕಡೆಯಿಂದ ಆಯಿತಾ. ಸೈನ್ ಕೊಡ್ತೀನಿ ಅಂತಲೂ ಹೇಳ್ತಾ ಇದ್ದಾರೆ, ನಂಬಲೇಬೇಕು ನೀವು. ಇದು ನೋಡಿ, ನೀವು ಇನ್ನು ಹೇಗೆ ರಾಣಿ ಮಹಾರಾಣಿ ಥರ ಇರ್ತೀರಾ ಅಂತ ಹೇಳಿದೆ ಅಲ್ವಾ. ಇಲ್ಲಿ ನೋಡಿ ರೀಚ್ ಫಾರ್ ದ ಮೂನ್, ಸ್ಕೈ ಈಸ್ ದ ಲಿಮಿಟ್ ಅಂತಾರಲ್ಲ, ಆ ಥರ ತೋರಿಸ್ತಾ ಇದ್ದಾರೆ. ನೀವು ಯಾವ ಥರ ಆಗೋಗುತ್ತೆ ನಿಮ್ಮ ಪರಿಸ್ಥಿತಿ ಅಂತಂದರೆ, ಸ್ಕೈ ಈಸ್ ದ ಲಿಮಿಟ್. ಆಕಾಶದೆತ್ತರ ಬೆಳೀತೀರಾ, ಎಲ್ಲಿ ಅಂತಂದರೆ ನಿಮ್ಮನ್ನು ಹಿಡಿಯೋಕ್ಕಾಗಲ್ಲ, ಆ ಥರ ಬೆಳೀತೀರಾ, ನಿಮ್ಮ ಗ್ರೋತ್ ಆ ಥರ ಆಗುತ್ತೆ ಅಂತ ತೋರಿಸ್ತಾ ಇದ್ದಾರೆ. ಗೋ ಫಾರ್ ಇಟ್ ಅಂತಿದ್ದಾರೆ. ಭಗವಂತನ ಆಶೀರ್ವಾದ ಯಾವ ಥರ ಆಗುತ್ತೆ ಅಂತಂದರೆ, ಕಮಾನ್ ಮಾಡು, ಕೆಲಸ ಮಾಡ್ತಾ ಇರೋ, ನಿಮ್ಗೆ ಏನೇ ಬರಲಿ ಆಪರ್ಚುನಿಟಿ ತೊಗೊಳ್ತಾ ಹೋಗ್ಬಿಡ್ತೀರಾ. ಸೊ ಅದರಿಂದ ಏನಾಗುತ್ತೆ ಅಂದರೆ ಚೇಂಜಸ್ ಈ ಥರ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಏನು ಸೂಪರಪ್ಪ ಇದು. ಕ್ಲೇಮ್ ಮಾಡಿ, ಖಂಡಿತ ಕ್ಲೇಮ್ ಮಾಡಿ, ನಂದೇ ಇದು ಅಂತ ನಂಬಿ ಆಯಿತಾ. ನಂದ ಅನ್ಬೇಡಿ, ನಿಮ್ಮದೇ ಅಂದ್ಕೊಳ್ಳಿ. ಎಸ್ ಓ ಬಾಬಾ, ವಾಟ್ ಈಸ್ ದಿಸ್? ಈ ಥರ ಕಾರ್ಡ್ಸ್ ಬಿದ್ದುಬಿಟ್ರೆ ಏನು ಮಾಡುವುದು? ಕಂಪೋಷರ್ ನೋಡಿ, ಕಂಪ್ಯಾಷನ್, ದಯೆ, ದಯೆ ಇರಲಿ ಅಂತಿದ್ದಾರೆ ಆಯಿತಾ. ನಂಬಿ ಅಷ್ಟೇ. ಕಂಪ್ಯಾಷನ್, ಹಾರ್ಟ್ ಕ್ಲಿಯರ್ ಇಟ್ಕೊಳ್ಬೇಕು. ಅಂದರೆ ಅದ ಹೇಳಿದ್ನಲ್ಲ ಆವಾಗಲೇ, ನಂದ ಅಂತ ಡೌಟ್ ಬಂದರೆ ಗಾನ್ ಕೇಸು ಆಯಿತಾ. ಡೌಟ್ ಇಟ್ಕೊಬೇಡಿ, ಇದು ನಂದೇ ಎನರ್ಜಿ ಅಂತ ಅಂದ್ಕೊಳ್ಳಿ. ನೀವೇ ನೋಡೋರಂತೆ ಎಂಥ ಚೇಂಜಸ್ ಬರುತ್ತೆ ಲೈಫಲ್ಲಿ. ಕಂಟಿನ್ಯೂಸ್ ಆಗಿ ನಂಬಬೇಕು. ಕಂಪೋಷರ್, ವಾವ್ ನೋಡಿ, ಅದೇ ಫೋಕಸ್ ಇದೆ ಸೇಮ್. ಕಂಪೋಷರ್, ಫೋಕಸ್ ಹೋಗ್ತಾ ಇದ್ದಾರೆ ನೋಡಿ. ಏನಾದ್ರು ಭಯ ಇದೆಯಾ? ಇಲ್ಲೂ ನೋಡಿ ಅದೇ ಥರ ಇದೆ ಈ ಕಾರ್ಡು. ಇದೇನಾದ್ರು ಭಯ ಇದೆಯಾ ಅವ್ರಿಗೆ? ಯಾರೂ ಇಲ್ಲ, ಜೊತೆಗಿಲ್ಲ ಅಂತ ಏನಿಲ್ಲ, ಹೋಗ್ತಾ ಇದ್ದಾರೆ. ನನಗೆ ಗೊತ್ತು, ನಾನು ಏನು ಪಡಿಬೇಕು ನಾನು ಪಡ್ಕೋತೀನಿ ಅಂತ ಹೋಗ್ತಾ ಇದ್ದಾರೆ. ಅದೇ ಅಂದರೆ ಹೋಗ್ತಾ ಇದ್ದೀರಾ. ಇಲ್ಲೂ ಅದೇ ಥರನೇ, ನನಗೆ ಗೊತ್ತು, ನನಗೆ ಸಿಗೋವರೆಗೂ ತಪಸ್ ಥರ ಇದ್ದೀರಾ, ಕಾಯ್ತಾ ಇದ್ರಿ. ಇದೇ ಸೇಮ್ ಕಾರ್ಡು. ತಪಸ್ತರ ಆಗೋಗಿತ್ತು ಜೀವನ ಆಯಿತಾ. ಕಾದಿರುವಳು ಕೃಷ್ಣ ರಾಧೆ ಅಂತ ಅವಾಗಲೇ ಹೇಳಿಸಿದ್ರಲ್ವ, ಆ ಥರ ತಪಸ್ತರ ಆಗೋಗಿತ್ತು. ಮಾಡಿದ್ದೀರಾ, ಒಲಿದಿದ್ದಾರೆ ಭಗವಂತ ಒಲಿದು ನಿಮಗೆ ಆಶೀರ್ವಾದ ಮಾಡಿ ಆಯಿತು. ಇದನ್ನು ಸ್ವೀಕರಿಸಿ ಅಷ್ಟೇ, ಎರಡೂ ಕೈಯಿಂದ ಸ್ವೀಕರಿಸಿ. ಕಮಾನ್ ಅಂತ ಆಯಿತಾ. ಈ ಹೃದಯದಲ್ಲಿ ಭಯ ಇಟ್ಕೋಬೇಡಿ, ಇದು ನನಗಾ ಅಂತ ಕೇಳಬೇಡಿ ಅಷ್ಟೇ. ನಂದೇ ಅಂದ್ಕೊಳ್ಳಿ, ನಿಮ್ಮದೇ 100%. ಓಕೆನಾ? ಚೇಂಜಸ್ ಬರ್ತಿದೆ ಜೀವನದಲ್ಲಿ ಅಂದರೆ ಪಾಸಿಟಿವ್ ಆಗಿರಿ, ನೆಗೆಟಿವ್ ಥಾಟ್ಸ್ಗೆಲ್ಲ ಜಾಗ ಕೊಡಬೇಡಿ ಅಷ್ಟೇ. ಓಕೆನಾ? ಎಸ್ ಬಾಬಾ. ಅಯ್ಯೋ ಎಸ್, ಇನ್ನೊಂದು ಕಾರ್ಡು, ಇಲ್ಲೊಂದು ಈ ಡೆಕ್ಕಿಂದ ಒಂದು ಬ್ಲೆಸ್ಸಿಂಗ್ ತೊಗೊಂಡ್ಬಿಡೋಣ ಇರಿ. ಎಸ್ ಬಾಬಾ. ತಪಸ್ಸು ಮಾಡಿಬಿಟ್ಟಿದ್ದೀರಲ್ಲಪ್ಪ, ಸೂಪರ್. ಈಗ ಭಯ ಇಟ್ಕೊಬೇಡಿ ಮನಸ್ಸಲ್ಲಿ ಆಯಿತಾ. ಯೋಚನೆನೂ ಮಾಡಬೇಡಿ ಸಿಗುತ್ತಾ ಅಂತ. ಟೈಮ್ ಹತ್ತಿರ ಬಂತು ಅಂತ ಹೇಳ್ತಾ ಇದ್ದಾರೆ ಭಗವಂತ ಅಷ್ಟೇ. ಎಸ್ ಬಾಬಾ, ಪ್ಲೀಸ್ ಗೈಡ್.
ಎಂಥ ಬ್ಯೂಟಿಫುಲ್ ಎನರ್ಜಿ ಗೊತ್ತಾ ಇದು. ಓಹೋ, ಸೆಂಟಿಮೆಂಟಲ್ ಫೀಲಿಂಗ್ಸ್. ಅದೇ ಇದ್ರಲ್ಲಿ ಹೇಳಿದ್ದು ಕಂಪ್ಯಾಷನ್, ಸೆಂಟಿಮೆಂಟಲ್ ಫೀಲಿಂಗ್ಸ್. ಆ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾರೆ. ಇದು ಯಾರಿಗೆ? ನಿಮಗೆ ಗೊತ್ತು. ಅಯ್ಯೋ ನಾನು ಈ ಥರ ಎಸ್ ಅಂದ್ಬಿಟ್ರೆ, ಅಥವಾ ಈ ಥರ ಇದು ರಾಧಾಕೃಷ್ಣ ಅಂತ ಹೇಳಿಸಿದ್ರಲ್ವಾ. ಸೊ ಈ ಥರ ಏನೋ ಒಂದು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇರ್ಬೋದು, ಇದು ಏನಾದ್ರು ಇರ್ಬೋದು, ಓಕೆನಾ. ಈ ಥರ ಎಸ್ ಅಂತ ಅಂದ್ಬಿಟ್ರೆ ಅವ್ರ ಸೆಂಟಿಮೆಂಟಿಗೆ ಹರ್ಟ್ ಆಗುತ್ತೆ ಅಥವಾ ಬೇಜಾರಾಗುತ್ತೆ, ಅವ್ರಿಗೆ ತುಂಬ ಹರ್ಟ್ ಆಗಿಬಿಡುತ್ತೆ ಅಂತ ನೀವೇನಾದರೂ ಯೋಚನೆ ಮಾಡಿಕೊಂಡು ತುಂಬ ಆ ಥರ ಎಲ್ಲ ಅಷ್ಟೊಂದು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ನಿಮ್ಮ ಪಾಡಿಗೆ ನೀವು ಮುಂದೆ ಬರೀರಿ ಅಷ್ಟೇ. ಇದು ನನ್ನದೇ ರೀಡಿಂಗ್ ಅಂದ್ಕೊಳ್ಳಿ. ಸೆಂಟಿಮೆಂಟಲ್ ಫೀಲಿಂಗ್ಸ್ ಎಲ್ಲ ಜಾಸ್ತಿ ಇಟ್ಕೊಂಡು ತೊಂದರೆ ಪಡಬೇಡಿ, ಆಯಿತಾ. ಹಾರ್ಟ್ ಚಕ್ರ ಕ್ಲಿಯರ್ ಮಾಡ್ಕೊಳ್ಳಿ, ಆಯಿತಾ, ಅಷ್ಟೇ. ನಾನು ಸಿಂಪಲಾಗಿ ಹೇಳ್ತೀನಿ, ಸುಮ್ಮನೆ ನಗ್ತಾ ಖುಷಿಯಾಗಿದ್ಬಿಡಿ, ಆಯಿತಾ. ಖುಷಿಯಾಗಿ ನಗ್ತಾ ಇದ್ಬಿಡಿ. ಯಾರು ಏನಂದ್ರೂ ಬೇಜಾರು ಮಾಡ್ಕೊಳ್ದೆ, ಮನ್ಸಿಗೆ ತೊಗೊಳ್ದೆ, ದುಃಖ ಪಡದೆ ಇದ್ಬಿಡಿ. ನೀವೇ ನೋಡೋರಂತೆ ಎಲ್ಲ ಚಕ್ರ ಬ್ಯಾಲೆನ್ಸ್ ಆಗ್ತಾ ಹೋಗ್ಬಿಡುತ್ತೆ, ಸೀರಿಯಸ್ಸಲ್ಲಿ, ಆಯಿತಾ. ಇದೊಂದು ಸಿಂಪಲ್ಲಾಗಿ ಮಾಡ್ತಾ ಹೋಗಿ. ಈ ಥರ ಯಾರು ಏನಾದ್ರು ಹೇಳಲಿ, ಆಯಿತಾ, ಸುಮ್ಮನೆ ನಕ್ಕೊಂಡು ಖುಷಿಯಾಗಿದ್ಬಿಡಿ ಅಷ್ಟೇ, ಆಯಿತು. ನನಗಲ್ಲ, ನೆಗೆಟಿವ್ ಆಗಿ ಏನಾರು ಅಂದರೆ ನಂದಲ್ಲ ಅದು. ಪಾಸಿಟಿವ್ ಈಗ ಅಂದರೂ ಓಕೆ ನಂದೇ, ವೆರಿ ಗುಡ್ ಅಂತ ತೊಗೊಳ್ಳಿ ಅಷ್ಟೇ. ಯಾವುದನ್ನು ರಿಸೀವ್ ಮಾಡಬೇಕು ರಿಸೀವ್ ಮಾಡಿ. ಅದೇನೇ ಸೆಂಟಿಮೆಂಟಲ್ ಫೀಲ್. ನಿಮಗೂ ದುಃಖ ಆಗೋ ಥರ ಯಾವುದನ್ನು ಪಡಿಬೇಡಿ, ಆಯಿತಾ. ಎಷ್ಟಿರುತ್ತೆ ಅಷ್ಟೇ ಹ್ಯಾಪಿಯಾಗಿ ಇರೋದು ಕಲ್ತ್ಕೊಳ್ಳಿ, ಓಕೆನಾ. ಹ್ಯಾಪಿಯಾಗಿರಿ. ನೀವೇ ನೋಡಿ, ಯಾರು ಏನಾರು ಅಂದರೆ ಸೆಂಟಿಮೆಂಟಲಾಗಿ ಈ ಥರ ಫೀಲಿಂಗ್ಸ್ ಇಟ್ಕೋಬೇಡಿ ಮನಸ್ಸಿನಲ್ಲಿ, ಅಷ್ಟೇ ಸಿಂಪಲ್. ಅದನ್ನೇ ಹೇಳ್ತಾ ಇದ್ದಾರೆ. ಖುಷಿಯಾಗಿರಿ, ಆಯಿತಾ. ಫುಲ್ ಪಾಸಿಟಿವ್ ಥಿಂಕಿಂಗ್ ಇಟ್ಕೊಳ್ಳಿ. ಕಮಾನ್, ಇದೆಲ್ಲ ಚೇಂಜಸ್ ಬಂತು ನನ್ನ ಜೀವನದಲ್ಲಿ ಅಂತ. ಚೇಂಜಸ್ ಹೇಗೆ ಬರುತ್ತೆ ನೋಡಿ, ಏನಾದರೂ ಆಗಲಿ ನಗ್ತಾ ಇರಬೇಕು ಅಷ್ಟೇ. ನಗ್ತಾ ಇರಿ, ಖುಷಿಯಾಗಿರಿ, ಆಯಿತಾ. ಅದಾಗದೇ ಪಾಸಿಟಿವಿಟಿ ತುಂಬ್ತಾ ಹೋಗುತ್ತೆ. ನಾ ಹೇಳೋದು ನಂಬಿ, ಅರ್ಥ ಆಯ್ತಾ, ಅಷ್ಟೇ. ಇನ್ನೇನು ಹೇಳಲಿ. ಓಕೆ, ಎಸ್. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ. ಎಲ್ಲ ವೀಡಿಯೋಸು ನಿಮಗೆ ಸಿಗುತ್ತೆ, ಆಯಿತಾ. ಮುಂದೆ ಬರೋ ಎಲ್ಲ ವೀಡಿಯೋಗಳು ನಿಮ್ಮ ಕೈ ಸೇರುತ್ತೆ, ಓಕೆನಾ. ಸೊ ಹಾಗೆ ಇನ್ನೇನು ಹೇಳಬೇಕು. ಸರಿ, ಮತ್ತೆ ಸಿಗುವ. ಓಕೆ, ಥ್ಯಾಂಕ್ ಯು.